ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು निम्मोंदिगिದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्दिಗಳನ್ನು. पहलगाममध्ये 22 एप्रिलला घडलेल्या घटनेच्या निषेधार्थ आणि सिंदूर ऑपरेशनच्या माध्यमातून भारतीय सैनिकांनी केलेला पराक्रम याचा आनंदोत्सव म्हणून आज विश्व हिंदू परिषदेच्या मार्फत माजी सैनिकांचा सत्कार आणि महादेवाची आरती करून आनंदोत्सव साजरा करण्याचा हा कार्यक्रम होता. त्या कार्यक्रमात अनेक आपले स्वामीजी, जवळजवळ 10-15 स्वामीजी उपस्थित होते आणि प्रतिष्ठित नागरिक, माजी सैनिक यांच्या उपस्थितीत अतिशय छोटा आणि चांगला कार्यक्रम झाला. या कार्यक्रमाच्या माध्यमातून सैनिकांना आम्ही तुमच्याबरोबर आहोत, तुमच्या पराक्रमाची जाणीव आम्हा सगळ्या भारतीयांना आहे आणि प्रत्येक भारतीय हा सैनिकांच्या पाठीशी अतिशय ताकदीनं आणि भक्ती श्रद्धेनं त्यांच्याबरोबर उभा आहे असा एक संदेश या कार्यक्रमाच्या माध्यमातून सैनिकापर्यंत पोहोचवण्याचा हा प्रामाणिक प्रयत्न विश्व हिंदू परिषदेचा आहे. विश्व हिंदू परिषदेच्या सगळ्या पदाधिकाऱ्यांचं अभिनंदन करतो की या कार्यक्रमाच्या माध्यमातून अनेक युवकांच्यामध्ये देशभक्तीचे नवं रोपटं अनेकदा फुललं जाईल आणि त्याचंच देशभक्तीमध्ये रूपांतर होऊन देशाची जी परिस्थिती आहे ती आणि मजबूत होईल अशी अपेक्षा या कार्यक्रमाच्या निमित्तानं आपण करू शकतो. सगळ्या विश्व हिंदू परिषदेच्या कार्यकर्त्यांना, पदाधिकाऱ्यांना मनापासून धन्यवाद. ನಾವು ನೋಡ್ತಾ ಇದ್ವಿ ಎಲ್ಲ ಒಟ್ಟು ಎಂಥ ಅದ್ಭುತವಾದ ಕೆಲಸ. ಮ್ಯಾಲವರು ಕೆಳಗಿರೋರು ಅಂಥದ್ರಲ್ಲಿ ನುಗ್ಗಿ ಹೊಡೆಯುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸೈನಿಕರು ಎಷ್ಟು ಧೈರ್ಯವಾಗಿ ಅಂತ ಹೇಳಿದರೆ, ಗಾಡಿಯಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೂ ಸಹಿತ ಕಾರ್ಗಿಲ್ ಅಂತ ಒಂದು ಪುಸ್ತಕ ಬಂದದ, ಸಣ್ಣ ಪುಸ್ತಕ ಬಂದದ, ಭಾಳಷ್ಟು ಜನ ಓದಿರ್ಬೇಕು. ಅದರಲ್ಲಿ ಒಬ್ಬ ಯೋಧನ ಒಂದು ಕತೆ ಬರ್ತದೆ, ಎಲ್ಲ ಒಟ್ಟು ಆದಂಥ ಘಟನೆ ಬರ್ತದೆ. ಅವನು ನೋಡ್ರಿ ಇದರಲ್ಲಿ ಕೂತಿರ್ತಾನೆ, ಭಾರತದ ಇತಿಹಾಸವನ್ನೇ ಹಾಡಿಕೊಂತ ಅವ್ರಿಗೆಲ್ಲ ಸ್ಫೂರ್ತಿ ಕೊಟ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಶೆಲ್ ಬಂದು ಬೀಳುತ್ತದೆ. ಒಬ್ಬ ಖಲಾಸ್ ಆಗ್ತಾನೆ, ಅವನು ಎತ್ತಿ ಗಾಡಿಯಲ್ಲಿ ಹಾಕಿಕೊಂಡು ಮತ್ತೆ ಯುದ್ಧಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಎಷ್ಟು ಧೈರ್ಯ, ಆತ್ಮವಿಶ್ವಾಸ ಅವರಲ್ಲಿ ಇರ್ತದೆ. ಅದಕ್ಕೋಸ್ಕರ ಅಂಥವರಿಗೆ ನಾವು ಎಷ್ಟು ಧನ್ಯವಾದವನ್ನು ಹೇಳಿದ್ರು ಹಣ ಕಡಿಮೆನೆ. ಅದಕ್ಕೋಸ್ಕರ ಅಂಥ ಒಂದು ಚಿಂತನೆಯಲ್ಲಿ ಮೊನ್ನೆ ಪೇಪರ್ದಲ್ಲಿ ನೋಡ್ತಾ ಇದ್ದು 3-4 ಜನ ನಮ್ಮ ಯೋಧರು ಲಗ್ನವಾಗಿ ಮರುದಿವಸನೇ ಅವ್ರಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನೋಡ್ರಿ. ಅವರು ಹಿಂದೆ ಮುಂದೆ ನೋಡಲಿಲ್ಲ. ಇವತ್ತು ಲಗ್ನ ಆಗಿದೆ, ಒಂದು ರಜಾ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿ ಏನಾದರೂ ಆಫೀಸ್ನಲ್ಲಿ ಯಾರಾದರೂ ಭಾಳಷ್ಟು ಜನ ಇದ್ರು ಅಂತಂದೇ, ಇಲ್ಲ ಲಗ್ನ ಆಗಿದೆ ರೀ, ಒಂದು 2 ದಿವಸ ಸುಟ್ಟಿ ಕೊಡ್ರಿ ಅಂತ ನಾವು ಕೇಳ್ತಿರ್ತೀವಿ. ಹಂಗೆ ನಮ್ಮ ಆಫೀಸರ್ಗಳೆಲ್ಲ ಕೇಳ್ತಿರ್ತಾರೆ. ಆದರೆ ಅವ್ರು ಯಾರೂ ಅದನ್ನು ಕೇಳಿಲ್ಲ, ನೇರವಾಗಿ ಅಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇದು ದೇಶಾಭಿಮಾನ. ಇದು ಅದಕ್ಕೋಸ್ಕರವಾಗಿ ಅಂಥ ಒಂದು ದೇಶಾಭಿಮಾನ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ನಮ್ಮ ಯೋಧರನ್ನು ನಾವು ಎಷ್ಟು ಇದು ಮಾಡಿದ್ರು ಕಡಿಮೆನೆ. ಒಂದು ವಾಜಪೇಯಿ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಈ ಎಲ್ಲ ಭಾಳಷ್ಟು ಜನ ಎಂಪಿಗಳನ್ನೆಲ್ಲ ತಗೊಂಡು ಹೋಗಿ ಸಿಯಾಚಿನ್ದಲ್ಲಿ ಇಳಿಸ್ತಕ್ಕಂಥ
अभी सामने मत फोटो पीछे ले लो, क्या करते हैं देखो। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.